ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬಂದೇ ಬಿಡ್ತು. ಈ ಸತಿ ಅಂತೂ ಮುಂಚೆನೆ ಡಿಸೈಡ್ ಆಗಿದ್ದೆ, 1 ತಿಂಗಳು ಮುಂಚೆನೆ ನಾನು ಚಿಕ್ಕಪೇಟೆಗೆ ಹೋಗ್ಬೇಕು ಅಂತ. ಹಬ್ಬ ಹತ್ರ ಬರ್ತಾ ಚಿಕ್ಕಪೇಟೆ ಆಬ್ವಿಯಸ್ಲಿ ರಶ್ ಆಗತ್ತೆ, ಮಳೆ ಬರುತ್ತೆ, ದಿನ ಸಂಜೆ ಮಳೆ ಬರೋದ್ರಿಂದ ಹೋಗೋಕ್ಕಾಗಲ್ಲ. ಚಿಕ್ಕಪೇಟೆಗಂತೂ ಕಾಲಿಡೋಕ್ಕಾಗೋದಿಲ್ಲ. ಸೊ ನಾನು ನಾಳೆ ಹೋಗೋಣ ಅನ್ಕೊಂಡಿದ್ದೀನಿ. ನಾಳೆ ಇನ್ನು ಟೈಮ್ ಆಗಲ್ಲ ನನಗೆ ಇಂಟ್ರೋ ಮಾಡಲಿಕ್ಕೆ. ಸೊ ಐ ಆಮ್ ಡೂಯಿಂಗ್ ಇಟ್ ನೌ ಇಟ್ ಸೆಲ್ಫ್. ಎಲ್ಲ ಪ್ಲ್ಯಾನ್ ಅಂದರೆ ಲಿಸ್ಟ್ ಮಾಡ್ಕೊಂಡಿದ್ದೀನಿ. ಐ ನೋ ಒಂದೇ ಸತಿಗೆಲ್ಲ ತರೋಕ್ಕಾಗಲ್ಲ, ಬಟ್ ಐ ವಿಲ್ ಟ್ರೈ. ಪದೇ ಪದೇ ಏನು ಹೋಗೋದು ಅಂತ ಅಷ್ಟೇ. ಸರಿ, ಈ ಸತಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೇನೆಲ್ಲ ಶಾಪಿಂಗ್ ಮಾಡ್ತೀನಿ, ಚಿಕ್ಕಪೇಟೆಯಲ್ಲಿ ಏನೇನು ತರ್ತೀನಿ ಅಂತ ತೋರಿಸ್ತೀನಿ. ನಾನು ನಿಮ್ಮನ್ನು ಮಾರ್ಕೆಟ್ಗೆ ಹೋಗಿನೇ ಸಿಗ್ತೀನಿ. ನಾನು ಚಿಕ್ಕಪೇಟೆಗೆ ಒಬ್ಬಳೇ ಹೋಗೋದ್ರಿಂದ ಎಲ್ಲ ಪ್ಯಾಕ್ ಮಾಡ್ಕೊಂಡ್ಬಿಟ್ಟಿರ್ತೀನಿ. ಫೇಸ್ಗೆ ಮಾಸ್ಕ್ ಹಾಕ್ಕೊಂಡಿರ್ತೀನಿ, ಕ್ರಾಸ್ ಬ್ಯಾಗ್ ಹಾಕ್ಕೊಂಡು ಫೋನ್ಗಳೆಲ್ಲ ಲಾಕ್ ಮಾಡಿಟ್ಕೊಂಡಿರ್ತೀನಿ. ಹಾಗಾಗಿ ಸ್ವಲ್ಪ ರೆಕಾರ್ಡ್ ಮಾಡ್ಕೊಳ್ಳೋದು ಕಮ್ಮಿನೇ ಆಗತ್ತೆ. ಈ ರೀತಿ ಪ್ರಾಡಕ್ಟ್ಗಳು ಒನ್ ಟೈಮಲ್ಲಿ ಎಷ್ಟು ಟ್ರೆಂಡಿಂಗಲ್ಲಿತ್ತು, ಈಗಂತೂ ಸಿಕ್ಕಾಬಡೆ ಚೀಪಾಗಿ ಸಿಗತ್ತೆ. ಸೊ ನಾನು ಡಿಸೈಡ್ ಆಗಿದೆ ಈ ಸತಿ ಈ ರೀತಿ ತೊಗೊಳೋದಿಲ್ಲ ಅಂತ. ಈ ಸರ್ತಿ ಏನಾದರೂ ಯುನೀಕ್ ಆಗಿ ತೊಗೊಳ್ಬೇಕು ಅಂತ ಸುಮಾರು ಶಾಪ್ಗಳನ್ನ ಹುಡುಕಿದೆ. ಎಲ್ಲ ಡಿಸೈನು ಒಂದೇ ಪ್ರೈಸಾ? ಸೈಜ್ ಓಕೆ, ಡಿಸೈನ್ ಸೇಮ್ ಅಲ್ಲ? ಇದೆಲ್ಲ ಬ್ಯಾಕ್ ಡ್ರಾಪ್ ಐಡಿಯಾಗಳು. ಇದು ಫೋಮ್ ಶೀಟಲ್ಲಿ ಮಾಡಿರೋದು. ಎಷ್ಟು ಚೆನ್ನಾಗಿತ್ತು ಈ ಲಕ್ಷ್ಮಿ ಅಂದರೆ, ಸಕ್ಕತ್ತಾಗಿತ್ತು. ಲಾಸ್ಟ್ ಇಯರ್ ಈ ಡಿಸೈನ್ಸ್ ಎಲ್ಲ ಇರಲಿಲ್ಲ, ಈ ಸರ್ತಿ ಈ ಡಿಸೈನ್ಸ್ಗಳೆಲ್ಲ ಬಂದಿದೆ. ಇದು 500, ಒನ್ ಪೀಸ್ 500. ಇನ್ನು ದೊಡ್ಡದಾದ್ರೆ ಇದು ಇದಕ್ಕಿಂತ ದೊಡ್ಡದಾ? ಅದು 28 ರೂಪಾಯಿ ಆಗುತ್ತೆ. ಇದು 16 ರುಪೀಸ್, 16. ಈ ಶಾಪಲ್ಲಿ ಪ್ಲಾಸ್ಟಿಕ್ ಬಿಟ್ಟು ಪೇಪರಲ್ಲಿ ಮಾಡಿರೋಂಥ ಎಲ್ಲ ಕಂಟೈನರ್ಗಳು, ಬ್ಯಾಗ್ಗಳು ಥರ ಸಿಗ್ತಾ ಇತ್ತು. ಸಪೋಸ್ ನೀವೇನಾದರೂ ಲಾರ್ಜ್ ಕ್ವಾಂಟಿಟಿಯಲ್ಲಿ ತೊಗೊಳ್ತೀರಾ ಅಂತಂದರೆ ಚೆನ್ನಾಗಿ ಸಿಗತ್ತೆ ಇಲ್ಲಿ. ರೋಡ್ ಸೈಡಲ್ಲಿ ಮಾರೋ ಬಳೆಗಳಿಗಿಂತ ಸ್ಟೋರಲ್ಲಿ ತಗೊಳ್ಳೋ ಬಳೆ ಕ್ವಾಲಿಟಿ ಚೆನ್ನಾಗಿರುತ್ತೆ. ಕಮ್ಮಿ ಅಂದರೆ ಕ್ವಾಲಿಟಿ ಜಾಸ್ತಿ ಅಂದರೆ ಸ್ವಲ್ಪ ಕಡಿಮೆ ಆಗುತ್ತೆ. ಒಂದು 2 ಮೀಟರ್ ಎಲ್ಲ ಫಿಕ್ಸ್ ಇತ್ತು. ಇದೆಲ್ಲ ಎಷ್ಟು ಮೀಟರ್? ಬಾರ್ಡರ್ ಟೈಪ್ 750, 850 ಎಲ್ಲ ಬೇರೆ ಬೇರೆ. ನಾರ್ಮಲ್ ವಿದೌಟ್ ಬಾರ್ಡರ್ ಅಂದರೆ ಇದು ಬಾರ್ಡರ್ ಬರುತ್ತಾ ಇದರಲ್ಲಿ? ಬಾರ್ಡರ್ ಬರ್ತದೆ. ತೋರಿಸಿ. ಓ, ವಿದೌಟ್ ಬಾರ್ಡರ್ ಬೇಕಂದ್ರೆ 600, 700, 400. ಇದು 550. ನೈಸ್. ದುಪಟ್ಟ ಸಿಗತ್ತಾ? 450 ಮೀಟರಾ? ಈ ದುಪಟ್ಟಾಗೆ ಅಂತಾನೆ ಇರೋದು. ದುಪಟ್ಟಾಗೆ, ಸಾರಿಗೆ. ಇದೆಲ್ಲ ಕ್ರಶ್ ಕ್ರೇಪಾ? ಓ, ಇದು ಕಲರ್ ತುಂಬ ಚೆನ್ನಾಗಿದೆ. ಸೊ ಕೊಡ್ತಲ್ಲ ಮೇಲೆ ನನ್ನ ಮೇಲೆ. ಅದು ಏನು ಹೆಸರು? ಅದು ಯಾವುದು? ಬಾರ್ಡರ್ ಸಾರಿ ಅದು. ಚಟ್ಟಿನಾಡು. ಇದು ಚೆಟ್ಟಿನಾಡು, ಇದು ವೆಂಕಟಗಿರಿ. ಅದು ಆ ದೊಡ್ಡ ಬಾರ್ಡರ್ದು ಯಾವುದು? ಇದು ಚೆಟ್ಟಿನಾಡು. ಹೆಸರೇನಿದ್ರದ್ದು? ಬರೀ ತಮಿಳ್ನಾಡು. ಬನ್ನಟ್ಟಿಯಾ? ಬನ್ನಟ್ಟಿ ಬೇಡ ನನಗೆ. ಆ ಥರ ಬಾರ್ಡರ್ ಅಲ್ಲಿದೆಲ್ಲ. ಇದೆಲ್ಲ ಹಬ್ಬಕ್ಕೆ ಅಂತ ತಗೊಳ್ತಾ ಇರೋ ಸೀರೆ ಅಲ್ಲ. ಹಬ್ಬಕ್ಕೆ ಅಂತ ನಾನು ಆಲ್ರೆಡಿ ತಗೊಂಡು ಬ್ಲೌಸ್ ಸ್ಟಿಚ್ ಎಲ್ಲ ಕೊಟ್ಟಿದ್ದೀನಿ. ಸ್ವಲ್ಪ ಕಾಟನ್ ಸೀರೆಗಳು ತಗೊಳ್ಳೋಣ ಅಂತ ಇಲ್ಲಿ ಬಂದಿದ್ದೀನಿ. ಇದೆಲ್ಲ ಚೆಟ್ಟಿನಾಡು ಸೀರೆ. ಪೊಲ್ಲಾಚಿ. ನಂಗೆ ಈ ಥರ 6 ಗಜದ ಕೊಡಿ. ನಂಗೆ ಈ ಕಲರೇ ಬೇಕು.
ಇದ್ರಲ್ಲಿ ಬ್ಲೂ ಇದೆಯಾ? ಇದು ಎவ்வளோ ಪ್ರೈಸ್? 1275. ವೆಲ್ಕಮ್ ಬ್ಯಾಕ್. ನಾನು ಚಿಕ್ಕಪೇಟೆಯಿಂದ ವಾಪಸ್ ಬಂದೆ. ಸಖತ್ ಸಾಕಾಯಿತು ಮಾರ್ಕೆಟಲ್ಲಿ. ವೀಕ್ ಡೇ ಹೋಗಿ, ಐ ಟೆಲ್ ಯು, ಪ್ರಿಫರೇಬಲಿ ವೀಕ್ ಡೇ ಹೋಗಿ. ಅದರಲ್ಲೂ ಏನಾದ್ರು ಹಬ್ಬ ಏನಾದರೂ ಇದೆ ಅಂತ ಅಂದಾಗ ತುಂಬ 1 ತಿಂಗಳು ಮುಂಚೆನೇ ಹೋಗಿ. ಬಂದಿರುತ್ತೆ, ಹೊಸ ಹೊಸ ಪ್ರಾಡಕ್ಟ್ಗಳು ಬಂದಿರುತ್ತೆ. ಸೊ ಹಬ್ಬ ಹತ್ರ ಇದೆ ಅಂತ ಹೋದರೆ, ಆಮೇಲೆ ವೀಕೆಂಡ್ ಸ್ಯಾಟರ್ಡೆ ಸಂಡೇ ಹೋದರೆ ನಿಮ್ಗೆ ಇನ್ನೊಂದ್ಸತಿ ಮಾರ್ಕೆಟಿಗೆ ಹೋಗಬೇಕು ಅಂತಾನೆ ಅನ್ಸಲ್ಲ, ಅಷ್ಟು ರಶ್ ಇರುತ್ತೆ. ಅದರಲ್ಲೂ ಮಳೆ ಗಿಳೆ ಏನಾದರೂ ಬಂದ್ಬಿಟ್ರೆ ಮುಗೀತು. ಇಷ್ಟೆಲ್ಲ ಮಾರ್ಕೆಟಿಂದ ತಂದಿದ್ದೀನಿ. ಅಫ್ಕೋರ್ಸ್ ನಮ್ಮ ಸುಬ್ಬು ನಾನೇನು ತಂದಿಲ್ಲ. ಅವಳಿಗೆ ಏನಾದರೂ ಈ ರೀತಿ ಬಾಕ್ಸು ಕವರು ನೋಡಿದ ತಕ್ಷಣ ಖುಷಿ ಆಗ್ಬಿಡುತ್ತೆ. ಓಪನ್ ಮಾಡಲಿ ಅಂತ ಕಾಯ್ತಾ ಇರ್ತಾಳೆ, ಅದಕ್ಕೆ ಕೂತಿದ್ದಾಳೆ ಅಲ್ಲಿ. ಶುರು ಮಾಡೋಣ. ಫಸ್ಟ್ ನಾನು ಮಾರ್ಕೆಟ್ಗೆ, ಚಿಕ್ಕಪೇಟೆಗೆ ಹೋಗೋದು ಮಾರ್ಕೆಟ್ ಕಡೆಯಿಂದ. ಅವೆನ್ಯೂ ಮೈಸೂರು ಬ್ಯಾಂಕ್ ಏನಿದೆಲ್ಲ, ಮೈಸೂರು ಬ್ಯಾಂಕ್ ಕಡೆಯಿಂದನೂ ಅವೆನ್ಯೂ ರೋಡ್ ಒಳಗೆ ಹೋಗ್ಬೋದು. ಬಟ್ ಐ ಪ್ರಿಫರ್ ಟು ಗೋ ಫ್ರಮ್ ಮಾರ್ಕೆಟ್ ಸೈಡ್. ಅಲ್ಲಿ ಮಾರ್ಕೆಟ್ ಬಸ್ ಹತ್ತಿದ್ರೆ, ಮಾರ್ಕೆಟಲ್ಲಿ ಇಳಿದ್ರೆ ಅಲ್ಲಿಂದ ಎಲ್ಲಿ ಹೂವಿನ ಮಾರ್ಕೆಟ್ ಮತ್ತೆ ಹೊಸ ಪಾರ್ಕಿಂಗ್ ಲಾಟ್ ಎಲ್ಲ ಮಾಡಿದಾರಲ್ಲ ಆ ಕಡೆಯಿಂದ. ಸೊ ಫಸ್ಟ್ ನಾನು ಹೋಗೋದು ಅಲ್ಲಿ. ಈ ಸಾಂಬ್ರಾಣಿ, ಅರಿಶಿನ ಕುಂಕುಮ, ದೇವ್ರ ಮನೆಗೆ ಏನೇನು ಬೇಕಲ್ಲ ಅದೆಲ್ಲ ಸ್ಟಾರ್ಟಿಂಗಲ್ಲೇ ಸಿಗತ್ತೆ. ಅದನ್ನು ತಗೊಂಡು ಬಂದೆ ನಾನು. ಇದರಲ್ಲೆಲ್ಲ ಇದೆ, ಅರಿಶಿನ ಕುಂಕುಮ, ದೇವ್ರ ಮನೆಗೆ ಬೇಕಾಗಿರೋದು, ಧೂಪ್ ಅಂದರೆ ಸಾಂಬ್ರಾಣಿ, ಈ ಕೆಂಡಕ್ಕೆ ಹಾಕಿ ಪುಡಿ ಹಾಕ್ತಾರಲ್ಲ ಅದು ಸಾಂಬ್ರಾಣಿ, ಅದೆಲ್ಲ ಅಲ್ಲಿ ಸಿಗತ್ತೆ. ಐ ಕ್ಯಾನ್ ಸೇ ಇಟ್ ಈಸ್ ಚೀಪರ್ ಆ್ಯಂಡ್ ಆಲ್ಸೋ ಗುಡ್ ಪ್ರಾಡಕ್ಟ್. ನಾನು ಭಾಷಮ್ ಸರ್ಕಲ್ ಭದ್ರಯ್ಯ ಸ್ಟೋರ್ ಏನಿದೆ ಅಲ್ಲ, ಅಲ್ಲಿ ಸಾಂಬ್ರಾಣಿ ತಗೋತೀನಿ. ಅಲ್ಲೂ ತಗೊಂಡು ಟ್ರೈ ಮಾಡಿದ್ದೀನಿ. ಬಟ್ ನಂಗೆ ಬೇಕಾಗಿರೋ ಪರಿಮಳ ಇದೆಲ್ಲ, ಆ ಪರಿಮಳ ಅಲ್ಲಿ ಎಲ್ಲೂ ಸಿಕ್ಕಿಲ್ಲ ನನಗೆ. ನಾರ್ಮಲ್ ಸ್ಟೋರಲ್ಲಿ, ನಮ್ಮ ಮನೆ ಹತ್ರ ಇರೋ ಗ್ರಂಥಿಕೆ ಅಂಗಡಿಲಿ ಎಲ್ಲೂ ಆ ಪರಿಮಳದ ಏನೋ ಸಾಂಬ್ರಾಣಿ ಸಿಕ್ಕಿಲ್ಲ. ಹಾಗಾಗಿ ಇಲ್ಲಿ ಮಾರ್ಕೆಟಲ್ಲಿ ಜನರಲಿ ಸಿಗತ್ತೆ. ಸೊ ಅಲ್ಲಿ ಹೋದಾಗ ನಾನು ಜಾಸ್ತಿ ತಂದಿಟ್ಕೊಂಡು ಬಿಡ್ತೀನಿ. ಎಮರ್ಜೆನ್ಸಿಗೆ ತಂದ್ರೂ ಇಲ್ಲೆಲ್ಲಾದ್ರೂ ಹತ್ರದಲ್ಲಿ ತಂದರೆ ಪರಿಮಳನೇ ಬರೋದಿಲ್ಲ, ಆ ವೈಬ್ ಬರೋದಿಲ್ಲ. ಏನು ಗೊತ್ತಾ, ಈ ಭಕ್ತಿ ಬರಲ್ಲ ಆ ಪರಿಮಳ ಇಲ್ಲ ಅಂದರೆ. ಸೊ ನಾನು ಅದಕ್ಕೆ ಅಲ್ಲಿಂದನೇ ತರ್ತೀನಿ. ಇದು 2 ಲೋಬನ್, ಇದು ರೆಡಿ. ಇದಕ್ಕೇನು ಕೆಂಡ ಏನು ಬೇಕಾಗೋದಿಲ್ಲ, ಅದೇ ಬಟ್ಲು ಥರ ಏನು ಬರುತ್ತಲ್ಲ ಆ ಲೋಬನ್ ಇದು ಅಷ್ಟೇ. ಪರಿಮಳ ತುಂಬ ಚೆನ್ನಾಗಿರುತ್ತೆ. ಇದ್ರಲ್ಲಿ ಸಿಕ್ಕಾಬಟ್ಟೆ ವೆರೈಟಿ ಬರುತ್ತೆ ಆಯಿತಾ. ಒಂದೊಂದ್ಸತಿ ಹೋದಾಗ ಒಂದೊಂದು ಪ್ಯಾಕೇಜಿಂಗ್ ಇರುತ್ತೆ. ಬಟ್ ಅವ್ರನ್ನ ಕೇಳಿ ತೊಗೊಳ್ಬೇಕು, ಸಾಂಬ್ರಾಣಿ ಥರ ಇರೋ ಪರಿಮಳದ ಕೊಡಿ ಅಂತಂದರೆ ಅವ್ರು ಕೊಡ್ತಾರೆ. ಅದಕ್ಕೆ 1-2 ತಗೊಂಡ್ಬಂದಿದ್ದೀನಿ. ಇನ್ನೂ ಒಂದಿದೆ, ನಮ್ಮಮ್ಮ ಆಲ್ರೆಡಿ ಯೂಸ್ ಮಾಡ್ತಾ ಇದ್ದಾರೆ. ಸೊ ದೀಸ್ ಆರ್ ದಿ ಫಸ್ಟ್ ಥಿಂಗ್ಸ್. ಅರಿಶಿನ ಕುಂಕುಮ, ದೇವ್ರ ಮನೆಗೆ ಏನೇನು ಬೇಕು, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೇನು ಬೇಕು ಅದೆಲ್ಲ ಇದರಲ್ಲಿದೆ. ಸೊ ದಿಸ್ ಈಸ್ ದಿ ಫಸ್ಟ್ ಪಾಯಿಂಟ್. ಇದಾದ್ಮೇಲೆ ನಾನು ಹೋಗಿದ್ದು, ಇತ್ತೀಚೆಗೆ ಐ ಹ್ಯಾವ್ ಟೋಲ್ಡ್ ಸೆವೆರಲ್ ಟೈಮ್ಸ್, ನನಗೆ ಬ್ರಾಸ್ ಹಿತ್ತಾಳೆ ಸಾಮಾನು ಮೇಲೆ ಸಿಕ್ಕಾಬಟ್ಟೆ ಇಷ್ಟ ಆಗೋಗ್ಬಿಟ್ಟಿದೆ ಇವಾಗ ಅಂತ. ಸೊ ಅದಕ್ಕೆ ಹೋದಾಗೆಲ್ಲ ಬಜೆಟಲ್ಲಿ, ನನ್ನ ಬಜೆಟಲ್ಲಿ ನೋಡಿಕೊಂಡು ಯಾವ್ದು ಚೆನ್ನಾಗಿ ಕಾಣುತ್ತೆ ಅಂಥದ್ದನ್ನು ಒಂದೊಂದು ಐಟಮನ್ನು ತಂದು ಇಟ್ಕೊಳ್ತಾ ಇದ್ದೀನಿ. ಸೊ ಈ ಸರ್ತಿ ಇದನ್ನು ತೊಗೊಂಡಿದ್ದೀನಿ. ಇದು ಪುಟಾಣಿ ಉರುಳಿ ಅಂದರೆ ನೀರು ಹಾಕಿ ಫ್ಲವರ್ ಹಾಕಿ ಡೆಕೋರೇಟ್ ಮಾಡ್ತಾರಲ್ಲ ಅದು. ಲಾಸ್ಟ್ ಟೈಮ್ ದೊಡ್ಡ ತೊಗೊಂಡಿದ್ದೆ, ಅದರಲ್ಲಿ ಈ ರೀತಿ ಡಿಸೈನ್ ಇರಲಿಲ್ಲ. ನನಗೆ ತೊಗೊಂಡ್ಮೇಲೆ ಇದು ತುಂಬ ಪ್ಲೇನ್ ಅನ್ನಿಸ್ತಾ ಇದೆಯಲ್ಲ ಅಂತ ಅನ್ನಿಸ್ತಾ ಇತ್ತು. ಸೊ ಅದಕ್ಕೆ ನಾನು ಚಿಕ್ಕದು ತೊಗೊಂಡು ಇದರಲ್ಲಿ ತುಂಬ ಏಸ್ಥೆಟಿಕ್ ಆಗಿ ಅಂದರೆ ಚೆನ್ನಾಗಿರೋವಂಥ ಉರುಳಿ ತೊಗೊಂಡಿದ್ದೀನಿ. ದಿಸ್ ಈಸ್ ದ್ಯಾಟ್. ಇಲ್ಲಿ 4 ಆನೆ ಇದೆ, ಇದ್ರೊಳಗಡೆ ಡಿಸೈನ್ ಎಲ್ಲ ಇದೆ. ಇಲ್ಲೂ ಕೂಡ ಆನೆ, ಸೊಂಡಲೆಲ್ಲ ಇದೆ. ಸೊಂಡಲನ್ನೇ ಹ್ಯಾಂಡ್ ಸ್ಟ್ಯಾಂಡ್ ಇದ್ರದ್ದು ಆ ಥರ ಇದೆ. ದಿಸ್ ಇಸ್ ವೆರಿ ವೆರಿ ಬ್ಯೂಟಿಫುಲ್. ಐ ಥಿಂಕ್ ಫಾರ್ ದಿಸ್ ಐ ಪೇಡ್ 1500. ಇನ್ನೊಂದು ಸ್ವಲ್ಪ ಜಾಸ್ತಿ ಏನೋ ಹೇಳಿದ್ರು, ಒಂದು 100 ರೂಪಾಯಿ ಅಷ್ಟೇ ಬಿಟ್ಕೊಡೋದು, ಅದಕ್ಕಿಂತ ಜಾಸ್ತಿ ಬಿಟ್ಕೊಡೋದಿಲ್ಲ ಅವರು. ನೀವು ತುಂಬ ಬಾರ್ಗೇನ್ ಮಾಡಬೇಕು. ಕೆಲವೊಬ್ಬರಂತೂ ಫಿಕ್ಸ್ ಪ್ರೈಸ್ ಅಂತ ಹೇಳ್ಬಿಡ್ತಾರೆ, ಬಿಕಾಸ್ ಇಟ್ ಈಸ್ ಅ ಹೋಲ್ಸೇಲ್ ಮಾರ್ಕೆಟ್ ಆಗಿರೋದ್ರಿಂದ ಮುಂಚೆನೇ ಹೇಳ್ಬಿಡ್ತಾರೆ ಇದು ಹೋಲ್ಸೇಲ್ ಅಂತ. ಸೊ ವಿ ಕೆ ನಾಟ್ ಈವನ್ ಬಾರ್ಗೇನ್. ಅಲ್ಲಿ ನಾನು ಬಾರ್ಗೇನ್ ಮಾಡೋಕ್ಕೂ ಹೋಗೋದಿಲ್ಲ. ಕೆಲವೊಬ್ಬರ ಹತ್ರ ಕೇಳ್ತೀನಿ, ಅವರು ಮಾಡಿಕೊಟ್ರೆ ಒಳ್ಳೇದು, ಇಲ್ಲ ಅಂದರೆ ಇಲ್ಲ. ಇಷ್ಟ ಆದಮೇಲೆ ಅದನ್ನು ತೊಗೊಂಡು ಬಂದ್ಬಿಡ್ಬೇಕು. ದಟ್ ಈಸ್ ಮೈ ಇವಾಗ ಸದ್ಯಕ್ಕಿರೋ ಲಾಜಿಕ್. ಇಷ್ಟ ಆಯ್ತಾ ಅದನ್ನು ತೊಗೊಂಡು ಬಂದ್ಬಿಡ್ಬೇಕು ಅಷ್ಟೇ. ಸೊ ದಿಸ್ ಈಸ್ ದಿ ಒನ್. ತುಂಬ ಚೆನ್ನಾಗಿದೆ. ಸೈಜ್ 9 ಅಂತ ಹಾಕಿದ್ದಾರೆ ಇದ್ರ ಮೇಲೆ. ದ ನೆಕ್ಸ್ಟ್ ಒನ್, ಅದೇ ಸ್ಟೋರಲ್ಲಿ
ಈ ರೀತಿ ಸ್ಟ್ಯಾಂಡ್ ಸಿಕ್ತು. ಜನರಲಿ ಲಾಸ್ಟ್ ಟೈಮ್ ಎಲ್ಲ ನಾನು ಬಳಸಿದ್ದು ಸಿಲ್ವರ್ ಅಲ್ಲಿ ಎಫೆಕ್ಟ್ ಇರೋದು ಜಾಸ್ತಿ ಇರ್ತಿತ್ತಲ್ವಾ. ಇವಾಗ ಸ್ವಲ್ಪ ಈ ಗೋಲ್ಡ್ ಫಿನಿಶ್ ಅಲ್ಲಿ ಇರೋದು, ಬ್ರಾಸ್ ಅಲ್ಲಿ ಇರೋದು ಟ್ರೆಂಡಿಂಗ್ ಅಲ್ಲಿದೆ. ಸೊ ಆಸ್ ಐ ಲೈಕ್ ಬ್ರಾಸ್, ನಂಗೆ ಇದು ಇಷ್ಟ ಆಯ್ತು. ಎಷ್ಟು ಚೆನ್ನಾಗಿದೆ, ವುಡ್ ಕಾರ್ವಿಂಗ್ ಎಲ್ಲ ಚೆನ್ನಾಗಿದೆ. ಕಾರ್ಪೆಂಟರ್ ನಿಮ್ಮ ಕುಶಲಕರ್ಮಿ ಮಾಡೋ ಥರಾನೇ ಇದೆ ಫಾರ್ ದಿ ಬಜೆಟ್. ಹಾಗಾಗಿ ಇದು ಬ್ರಾಸ್ ಅಂತೆ, ಬ್ರಾಸ್ ಪ್ಲೇಟಿಂಗ್. ಇಲ್ಲಿ ಸೈಡಲ್ಲೆಲ್ಲ ಪ್ಲೇಟಿಂಗ್ ಇದೆ, ಈ ಥರ ಇದೆ. ಸ್ಟ್ಯಾಂಡ್ ಈ ರೀತಿ ವುಡನ್ನಲ್ಲಿದೆ. ಇದಕ್ಕೆ ನಾನು ಪೇ ಮಾಡಿದ್ದು ಅವ್ರು 1000 ಹೇಳಿದ್ರು. 900 ಮಾಡ್ತೀರಾ ಅಂತಂದೆ, ಮಾಡಿಕೊಟ್ರು. ಸೊ ಐ ಪೇಡ್ 900 ಫಾರ್ ದಿಸ್. ಚೆನ್ನಾಗಿದೆ ಅಲ್ವಾ? ಚೆನ್ನಾಗಿದಲ್ವಮ್ಮ? ದಿಸ್ ಈಸ್ ದಿ ನೆಕ್ಸ್ಟ್ ಒನ್. ಇದು ಡೆಕೋರೇಟಿವ್ಗಾದ್ರೂ ಯೂಸ್ ಮಾಡ್ಬೋದು, ದೇವ್ ಕೂರಿಸ್ಲಿಕ್ಕೆ ಯೂಸ್ ಮಾಡ್ಬೋದು. ಗಣಪತಿ ಹಬ್ಬದಲ್ಲಿ ಗಣೇಶನ್ ಕೂರಿಸ್ಬೋದು, ಕೃಷ್ಣ ಜನ್ಮಾಷ್ಟಮಿಗೆ ಕೃಷ್ಣನ್ ಕೂರಿಸ್ಬೋದು, ವರಮಹಾಲಕ್ಷ್ಮಿಗೆ ಲಕ್ಷ್ಮೀನ್ ಕೂರಿಸ್ಬೋದು. ಸೊ ಈ ವರ್ಷ ಎಲ್ಲ ಇದನ್ನ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ತೀನಿ. 1 ವರ್ಷ 2 ವರ್ಷ ಯೂಸ್ ಮಾಡ್ಬೋದು ಇದನ್ನ. ಸುಬ್ಬು ಕಮ್ ಹಿಯರ್, ಐ ಗಿವ್ ಯು ಬಾಕ್ಸಸ್. ಕಮ್ ಬೇಡ ಬಿಡು, ಕೂತ್ಕೊಳ್ಳಿ ಬಿಡು ಅಮ್ಮ, ಇಗ್ನೋರ್ ಹರ್. ಓಕೆ, ದಿ ನೆಕ್ಸ್ಟ್ ಥಿಂಗ್, ವರಮಹಾಲಕ್ಷ್ಮಿಗೆ ಫಸ್ಟ್ ಬೇಕಾಗಿರೋದೇನು ಅಂತಂದ್ರೆ ಹಬ್ಬಕ್ಕೆ ಮುತ್ತೈದೆಯನ್ನ ಕುಂಕುಮ ಕರಿತೀವಿ. ಅವರಿಗೆ ಏನು ರಿಟರ್ನ್ ಗಿಫ್ಟ್ ಅಥವಾ ಒಂದು ಗುಡೀಸ್ ಏನು ಬೇಕಾದ್ರೂ ಅನ್ಬೋದು, ನಿಮ್ಮ ಇಷ್ಟ, ಅದನ್ನ ಹೇಗೆ ಮಾಡ್ತೀರಾ ಅಂತ. ಅದಕ್ಕೆ ಬ್ಲೌಸ್ ಪೀಸ್, ಬಾಳೆಹಣ್ಣು, ಎಲೆ ಅಡಿಕೆ, ಬಳೆ, ಒಂದು ಗಿಫ್ಟ್ ಮಾಡಿ ಒಂದು ಬ್ಯಾಗಲ್ಲಿ ಕೊಡೋದಲ್ವಾ. ಸೊ ಅದಕ್ಕೆ ಈ ಸತಿ ನಾನು ಪ್ರತಿ ಸತಿನೂ ಏನಾದ್ರೂ ಒಂದು ಹೊಸ ತರ ಇರೋದನ್ನ ಹುಡುಕ್ತಾ ಇರ್ತೀನಿ. ಈ ಸತಿನೂ ನನಗೆ ಒಂದು ಸಿಕ್ತು. ಸೊ ಫಸ್ಟ್ ನಾನು ಅನ್ಕೊಂಡೆ, ಯು ಮೈಟ್ ಹ್ಯಾವ್ ಸೀನ್ ಇನ್ ದ ಚಿಕ್ಕಪೇಟೆ ವಿಡಿಯೋ, ಅಲ್ಲಿ ಬ್ರಾಸ್ ಬಾಕ್ಸ್ಗಳೇನಿತ್ತಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆಮೇಲೆ ನಾನು ಇದನ್ನ ನೋಡಿದೆ. ಇದು ನೋಡಿದ್ಮೇಲೆ ಇದು ಸ್ವಲ್ಪ ಜಾಸ್ತಿ ಪ್ರಾಕ್ಟಿಕಲ್ ಆಗಿ ಇದೆ. ಅಂದ್ರೆ ಸ್ವಲ್ಪ ಡೆಕೋರೇಟಿವ್ ಆಗಿ ಇಡ್ಬೋದು, ಅದ್ರೊಳಗಡೆ ಏನಾದ್ರು ಸ್ಟೋರೇಜ್ ಮಾಡಿ ಕೂಡ ಇಡ್ಬೋದು ಅಂತ ಅನ್ನಿಸ್ತು, ದ್ಯಾನ್ ದಟ್ ಬ್ರಾಸ್ ಬಾಕ್ಸ್. ಸೊ ಅದಕ್ಕೆ ಇದನ್ನ ತಗೊಂಡ್ಬಂದಿದ್ದೀನಿ. ಏನ್ ತಂದಿದ್ದೀನಿ ಅಂದ್ರೆ, ಇದ್ರ ಮೇಲ್ಗಡೆ ಕಾಮಧೇನು ಡಿಸೈನ್ ಇದೆ. ಏನಾದರೂ ಮನೆಯಲ್ಲಿ ಡೈನಿಂಗ್ ಟೇಬಲ್ ಮೇಲೆ ಇಡ್ಬೋದು, ಅಥವಾ ಟೀಪಾಯ್ ಮೇಲೆ ಇಡ್ಬೋದು, ಅಥವಾ ಯಾವುದೋ ಒಂದು ಕಾರ್ನರಲ್ಲಿ ಹಿಂಗೆ ಇಡ್ಬೋದು, ಮಿರರ್ ಹತ್ರ ಇಟ್ಕೊಳ್ಬೋದು. ಏನಾದರೂ ಇದರಲ್ಲಿ ಸ್ಟೋರ್ ಮಾಡಿ ಇಯರಿಂಗ್ಸ್, ಕ್ಲಿಪ್ಸ್ ಹಂಗೇನಾದರೂ ಇಡ್ಬೋದು ಅನ್ನೋ ಕಾರಣಕ್ಕೆ ನಾನು ಇದನ್ನು ತಗೊಂಡೆ. ಇದು ಈ ಥರ ಇದೆ. ನಾನು ಇದಕ್ಕೆ ಎಷ್ಟು ಕೊಟ್ಟೆ ಅಂತ ಹೇಳಲ್ಲ, ಯಾಕೆ ಅಂತಂದರೆ ಲೈಕ್ ಕುಂಕುಮ ಕೊಡೋದ್ರಿಂದ ಇದ್ರ ಪ್ರೈಸನ್ನ ನಾನು ಹೇಳಕ್ ಹೋಗಲ್ಲ. ಯಾಕೆಂದ್ರೆ ನನ್ನ ವಿಡಿಯೋ ನಮ್ಮ ಮನೆಗೆ ಬರೋರೆ ಅಕಸ್ಮಾತ್ ನನ್ನ ವಿಡಿಯೋ ನೋಡಿದ್ರೆ ಇದಕ್ಕಿಷ್ಟ ಅಂತೆಲ್ಲ ಅನ್ಕೊಳ್ಬಾರ್ದು ಅನ್ನೋ ಕಾರಣಕ್ಕೆ ಇದ್ರ ನಾನು ಪ್ರೈಸನ್ನ ಹೇಳಲ್ಲ. ನನಗೆ ಒಂದು ಬಜೆಟ್ ಅಂತ ಇಟ್ಕೊಂಡಿದ್ನಲ್ಲ, ಆ ಬಜೆಟಲ್ಲಿ ನನಗೆ ಇದು ಸಿಕ್ಕಿದೆ. ಹೋಲ್ಸೇಲಾಗಿ ತೊಗೊಂಡ್ರೆ ನಿಮಗೆ ಒಂದು ಬೆಸ್ಟ್ ಪ್ರೈಸಲ್ಲೇ ಕೊಡ್ತಾರೆ ಅವರು. ಅಫ್ಕೋರ್ಸ್ ಅದು ಹೋಲ್ಸೇಲ್ ಆಗಿರೋದ್ರಿಂದ ರೆಡ್ಯೂಸ್ ಮಾಡಲ್ಲ ಅವರು, ಇದ್ರ ಬೆಲೆನ ಕಡಿಮೆ ಮಾಡ್ಕೊಡೋದಿಲ್ಲ. ಬಟ್ ಅವ್ರು ಕೊಡೋ ಪ್ರೈಸೇ ಬೆಸ್ಟ್ ಆಗಿರುತ್ತೆ. ದಿಸ್ ಈಸ್ ದಿ ಪ್ರಾಡಕ್ಟ್. ತುಂಬ ಚೆನ್ನಾಗಿದೆ. ನಮ್ಮಮ್ಮ ಇದಕ್ಕೆ ಇಷ್ಟೊಂದು ಕೊಟ್ಯಾ ಅಂತೆಲ್ಲ ಅಂತಂದ್ರು, ಬಟ್ ನನಗೆ ಇಟ್ ಈಸ್ ವರ್ತ್ ಅಂತ ಅನ್ನಿಸ್ತು. ಕೆಲವೊಂದ್ಸತಿ ಎಲ್ಲಾದ್ರದ್ದು ಬೆಲೆ ಕಟ್ಟಕ್ಕಾಗಲ್ಲ, ಹಾಗಾಗಿ ಅದನ್ನ ನಾನು ಯೋಚನೆ ಮಾಡಿಲ್ಲ. ಸೊ ಈ ಥರ ನಾನು ಎಷ್ಟು ಜನ ಬರ್ತಾರಲ್ಲ ಅವರಿಗೆಲ್ಲ ಸೇರಿ ನನ್ನ ಕಸಿನ್ಸ್ಗೆ, ನನ್ನ ಫ್ರೆಂಡ್ಸ್ಗೆ, ಕುಂಕುಮಕ್ಕೆ ಬರೋರಿಗೆ ಎಲ್ಲರಿಗೂ ಅಂತ ಇಷ್ಟು ಬಾಕ್ಸ್ ಎತ್ಕೊಂಡು ಬಂದೆ. ಅಮ್ಮ ಇದನ್ನೆಲ್ಲ ಎತ್ಕೊಂಡು ಹೆಂಗೆ ಬಂದೋ ಚಿಕ್ಕಪೇಟೆ ಅಂತ ನಂಗೆ ಗೊತ್ತಿಲ್ಲ. ನೆಕ್ಸ್ಟ್ ಥಿಂಗ್, ಈ ಬಳೆಗಳನ್ನ ತಗೊಂಡಿದ್ದೀನಿ. ಸ್ವಲ್ಪ ಚೆನ್ನಾಗಿದೆ ಬಳೆಗಳು, ಗಾಜಿನ ಬಳೆ ಇದು. ಸ್ವಲ್ಪ ಇವಾಗ ಟ್ರೆಂಡಲ್ಲಿ ಹೊಸ ಪ್ಯಾಟರ್ನ್ ಇದು. ಸೊ ಅದಕ್ಕೆ ಇದನ್ನ ತಗೊಂಡೆ. ನನ್ನ ವರಮಹಾಲಕ್ಷ್ಮಿ ಸೀರೆ ಮ್ಯಾಚಿಂಗ್ಗೋಸ್ಕರ ಇದನ್ನ ತಗೊಂಡಿದ್ದೀನಿ. ಹಾಗೆ ಕುಂಕುಮ ಕೊಡೋ ಬಳೆ ಕೂಡ ತಂದೆ ನಾನು ಅಲ್ಲಿಂದಾನೆ, ಅದನ್ನ ಒಳಗಿಟ್ಟಿದ್ದೀನಿ ಸೇಫಾಗಿ. ದ ನೆಕ್ಸ್ಟ್ ಥಿಂಗ್ ಈಸ್, ಇದನ್ನೆಲ್ಲ ಹಾಕಕ್ಕೆ ಒಂದು ಬ್ಯಾಗ್ ಬೇಕಲ್ವಾ, ಚೆನ್ನಾಗಿರೋ ಬ್ಯಾಗ್ ಬೇಕು ನಂಗೆ. ಫಸ್ಟ್ ಪ್ರೆಸೆಂಟೇಷನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಇದನ್ನೇನೇನು ಹಾಕ್ತೀವಲ್ಲ ನಾವು, ರಿಟರ್ನ್ ಗಿಫ್ಟ್, ಬಾಳೆಹಣ್ಣು, ಅರಿಶಿನ ಕುಂಕುಮ, ಬ್ಲೌಸ್ ಪೀಸ್, ಇದನ್ನೆಲ್ಲ ಹಾಕಕ್ಕೆ ಈ ರೀತಿ, ಇದು ಪ್ಲಾಸ್ಟಿಕ್ ಅಲ್ಲ, ಇದು ಪೇಪರು ಅಲ್ಲ, ರಟ್ಟು ಅಂತಾರಲ್ಲ, ಏನೊಂದು ಸ್ವಲ್ಪ ಥಿಕ್ ಪೇಪರ್ ಇದು, ಆ ರೀತಿ ಪೇಪರ್ ಇದು. ನಾನು ಏನು ಸ್ಟೋರ್ ತೋರಿಸಿದ್ದೆಲ್ಲ ಅಲ್ಲೇ ತೊಗೊಂಡಿದ್ದನ್ನ.
ಐ ಥಿಂಕ್ ಪ್ಯಾಕ್ ಆಫ್ 10 ಇರುತ್ತೆ, 10 ಮಿನಿಮಮ್ ತಗೊಳ್ಳೇಬೇಕು. ಒಂದು ಬ್ಯಾಗಿಗೆ ಇದು 20 ರುಪೀಸ್ ಅಲ್ಲಲ್ಲ 16 ರುಪೀಸ್ ಇದು. ಚೆನ್ನಾಗಿದೆ, ಕೊಡ್ಬೋದು ಅಂದರೆ ಕೊಡ್ಬೋದು ನೀವು ಹೇಗೆ ಬೇಕಾದರೂ ತೊಗೊಳ್ಬೋದು. ಈ ರೀತಿ ನಾನು 2 ಬ್ಯಾಗ್ ತಂದಿದ್ದೀನಿ, 2 ಡಿಸೈನ್ ಇರೋ ಬ್ಯಾಗ್ ತೊಗೊಂಡಿದ್ದೀನಿ. ನಂಗೆ ಬೇರೆ ಥರ ಡಿಸೈನ್ ಬೇಕಿತ್ತು, ನಂಗೆ ಬೇಕಾಗಿರೋ ಡಿಸೈನಲ್ಲಿರೋದು ಥಿಕ್ನೆಸ್ ಇರಲಿಲ್ಲ, ಅಷ್ಟು ಕ್ವಾಲಿಟಿ ಇರಲಿಲ್ಲ, ಅಂದರೆ ಥಿಕ್ನೆಸ್ ಇರಲಿಲ್ಲ. ಸೊ ನಾನು ಅದಕ್ಕೆ ಥಿಕ್ ಆಗಿರೋದನ್ನೇ ಕೊಡೋಣ, ಅಂದರೆ ಅವ್ರು ತೊಗೊಂಡು ಹೋಗ್ಬೇಕಾದ್ರೆ ಮನೆಗೆ ಹೋಗೋಷ್ಟು ಕಿತ್ತೋಗ್ಬಾರ್ದಲ್ವಾ, ಹಾಗಿದ್ರೆ ಚೆನ್ನಾಗಿರೋದಿಲ್ಲ. ಅದಕ್ಕೋಸ್ಕರ ಚೆನ್ನಾಗಿರೋ ಕ್ವಾಲಿಟಿ ಇದನ್ನು ತೊಗೊಂಡು ಬಂದಿದ್ದು. ದಿಸ್ ಈಸ್ ದಿ ನೆಕ್ಸ್ಟ್ ಥಿಂಗ್. ಒಂದ್ಸತಿ ಚಿಕ್ಕಪೇಟೆಗೆ ಹೋಗ್ಬಿಟ್ರೆ ಕಣ್ಣಿಗೆ ಏನೇನು ಕಾಣಿಸುತ್ತಲ್ಲ ಅದನ್ನೆಲ್ಲ ತಗೊಳ್ತೀನಿ. ಸೊ ದುಪಟ್ಟ ಬೇಕಾಗತ್ತಲ್ಲ ಡ್ರೆಸ್ಗೆ. ಇವಾಗೆಲ್ಲ ವಿ ಟೇಕ್ ಸೆಪರೇಟ್ ಕುರ್ತೀಸ್ ಅಲ್ವಾ, ಅದಕ್ಕೆ ದುಪಟ್ಟ ಬೇಕಾಗುತ್ತೆ. ಸ್ವಲ್ಪ ಒಳ್ಳೆ ಕ್ವಾಲಿಟಿ ದುಪಟ್ಟ ಸಿಕ್ತು ನನಗೆ ಅಲ್ಲಿ. ಸೊ ಅದಕ್ಕೆ ಇದೊಂದು 2 ತಗೊಂಡೆ. ನಾನು ನೆಕ್ಸ್ಟ್ ಒಂದು ಸಾರಿಗೆ ನನಗೆ ಒಂದು ಅಂದರೆ ಒಂದು ಈ ರೀತಿ ತುಂಬ ಲೈಟ್ ಕಲರ್ದು ಮಂಚಿ ಸಿಲ್ಕ್ ಇದೆ ನನ್ನ ಹತ್ರ ಸಾರಿ. ಅದಕ್ಕೆ ಏನೋ ಒಂದು ಡಿಸೈನ್ ಮಾಡಿದ್ದೀನಿ, ಅದಕ್ಕೆ ಕಲರ್ ಕಾಂಬಿನೇಷನ್ನ ಮಾಡಿ ತಗೊಂಡೆ ಬ್ಲೌಸ್ನ. ಇದು ಬ್ರೊಕೇಡ್, ಬನಾರಸಿ ಬ್ರೊಕೇಡ್ ಅಂತ ಅಂದರು ಅವರು. 350 10 ರುಪೀಸ್ ಬಿಟ್ಕೊಟ್ಟ. 340 ರುಪೀಸ್ ಮೀಟರ್ಗೆ ಇದನ್ನ ನನಗೆ ಕೊಟ್ಟರು. ಜನರಲಿ ನಾನು ಅದೊಂದು ಸ್ಟೋರಿಗೆ ಹೋಗ್ತೀನಿ, ಅಲ್ಲೇ ತೊಗೊಳ್ಳೋದು. ಆಮೇಲೆ ನಮ್ಮ ಮನೆಯಲ್ಲಿ ಸೀರೆ ಉಡ್ಸಲ್ಲ, ಇಫ್ ಯು ಆಲ್ ವೇರ್, ದೇವರಿಗೆ ಸೀರೆ ಉಡ್ಸಲ್ಲ. ಅದಕ್ಕೆ ನಾನು ಬ್ಲೌಸ್ ಪೀಸಲ್ಲೇ ದೇವರಿಗೆ ಸೀರೆ ಥರ ಡಿಸೈನ್ ಮಾಡಿರ್ತೀನಿ. ಅದಕ್ಕೆ ಈ ರೀತಿ ಚೆನ್ನಾಗಿರೋದೊಂದು ಬ್ಲೌಸ್ ಪೀಸ್ ತಂದೆ. ಲಾಸ್ಟ್ ಟೈಮ್ 2 ಟೈಮು ಮರೂನೇ ತಂದಿದ್ದೆ, ಒಂದ್ಸತಿ ಪ್ಲೇನ್, ಒಂದ್ಸತಿ ಬ್ರೊಕೇಡ್, ಹೀಗೆ ಮರೂನಲ್ಲೇ ತೊಗೊಂಡಿದ್ದೆ, ರೆಡ್ಡಲ್ಲೇ ದೇವರಿಗೆ. ಈ ಸತಿ ಗ್ರೀನಲ್ಲಿ ಉಡ್ಸೋಣ ದೇವರಿಗೆ ನಮ್ಮಮ್ಮ ಕೇಳ್ಕೊಂಡು ಹೋಗಿದ್ದೆ, ಗ್ರೀನ್ ಉಡ್ಸ್ಬೋದಲ್ವಾ ದೇವರಿಗೆ ಅಂತ. ಸೊ ಅದಕ್ಕೆ 2 ಕಡೆ ಬಾರ್ಡರ್ ಇರೋಂಥ ಬ್ಲೌಸ್ ಪೀಸನ್ನು ತಂದಿದ್ದೀನಿ. ಇದು ಎಲ್ಲ ಒಂದೇ ಕಡೆ ತಂದಿದ್ದು. ಸಣ್ಣ ಪುಟ್ಟದೆಲ್ಲ ಮರ್ತು ಹೋಗ್ಬಿಡುತ್ತೆ, ಹಾಗಾಗಿ ನಾನೊಂದು ಲಿಸ್ಟ್ ಮಾಡ್ಕೊಂಡು ಹೋಗ್ಬಿಟ್ಟಿರ್ತೀನಿ ಏನೇನು ಬೇಕು ಏನೇನು ಅಂತ. ನಾನು ಸುಮಾರು ಸತಿ ಹೋಗಿರೋದ್ರಿಂದ ಚಿಕ್ಕಪೇಟೆಗೆ ಐ ನೋ ವೇರ್ ಐ ಗೆಟ್ ದ ಬೆಸ್ಟ್ ಪ್ರಾಡಕ್ಟ್ ಅಂತ. ನಾನು ಅಲ್ಲಿ ಇಲ್ಲಿ ಸುತ್ತಾಡೋಕೆ ಹೋಗೋದಿಲ್ಲ. ಸೊ ನಾನು ಒಂದು ಲಿಸ್ಟ್ ಮಾಡಿಕೊಂಡು ಎಲ್ಲಿ ಹೋಗಬೇಕು ಅಂತ ಅಲ್ಲೇ ಹೋಗಿ ತೊಗೊಳ್ಳೋದು ಬರೋದು, ಅಷ್ಟೇ ನನ್ನ ಕೆಲಸ. ಯಾಕಂದರೆ ಫಸ್ಟ್ ಆಫ್ ಆಲ್ ನಾನು ಒಬ್ಬಳೇ ಹೋಗಿರ್ತೀನಿ, ಎಲ್ಲನೂ ಹ್ಯಾಂಡಲ್ ಮಾಡಬೇಕು, ಹಾಗಾಗಿ ಪ್ಲ್ಯಾನಿಂಗ್ ಮಾಡ್ಕೊಂಡು ಹೋಗಬೇಕು. ದಿಸ್ ಈಸ್ ದಿ ನೆಕ್ಸ್ಟ್ ಥಿಂಗ್. ಹಾಗೆ ನಾನು ಈ ಸರ್ತಿ ಚಿಕ್ಕಪೇಟೆಗೆ ಹೋಗ್ಬೇಕಾದ್ರೆ ಅನ್ಕೊಂಡಿದ್ದೆ, ನನಗೆ ಮಹೇಶ್ವರಿ ಕಾಟನ್ ಸಾರಿ ಬೇಕು. ಐ ಡೋಂಟ್ ನೋ ವೇರ್ ಐ ಗೆಟ್ ಇಟ್. ಇಡೀ ಚಿಕ್ಕಪೇಟೆ ಹುಡುಕಿದ್ದೀನಿ, ಮಹೇಶ್ವರಿ ಕಾಟನ್ ಸಿಗ್ತಾ ಇಲ್ಲ ನನಗೆ. ಆನ್ಲೈನಲ್ಲಿ ಸಿಗತ್ತೆ ಅಫ್ಕೋರ್ಸ್, ಬಟ್ ನನಗೆ ಆನ್ಲೈನಲ್ಲಿ ತರಿಸ್ಲಿಕ್ಕೆ ಲಿಟಲ್ ಸ್ಕ್ಯಾಪ್ಟಿಕಲ್. ಹೇಗಿರುತ್ತೋ, ರಿಟರ್ನ್ ಮಾಡೋಕ್ಕಾಗಲ್ಲ ಅವ್ರಿಗೆ, ಪೇ ಆದ್ಮೇಲೆ ಮುಗೀತು, ಕ್ವಾಲಿಟಿ ಹೇಗಿರುತ್ತೆ ಗೊತ್ತಿಲ್ಲ. ಸೊ ಅದಕ್ಕೆ ನಾನು ತರಿಸಿಲ್ಲ. ಮೇ ಬಿ ನೆಕ್ಸ್ಟ್ ಟೈಮ್ ಐ ಹ್ಯಾವ್ ಟು ಗೆಟ್ ಇಟ್ ಫ್ರಮ್ ದೇರ್ ಓನ್ಲಿ. ಯಾಕಂದರೆ ನಂಗೆ ಚಿಕ್ಕಪೇಟೆಯಲ್ಲಿ ಎಲ್ಲೂ ಸಿಗ್ತಾ ಇಲ್ಲ. ಮೇ ಬಿ CKPಲಿ ಏನಾದರೂ ಎಕ್ಸಿಬಿಷನ್ ಇದ್ದಾಗ ಸಿಗಬಹುದೇ ಅಂದ್ಕೊಳ್ತೀನಿ, ಬಟ್ ಲೆಟ್ ಸಿ. ನಂಗೆ ಈ ಸತಿ ಹೋದಾಗ ಮಹೇಶ್ವರಿ ಸಿಗಲಿಲ್ಲ ಅಂತ ಮಧುರೈ ಕಾಟನ್, ಇನ್ನೊಂದೇನು ಮೇಡಮ್, ಒಟ್ನಲ್ಲಿ ಇದು ತಮಿಳ್ನಾಡು ಕಾಟನ್ ಸಾರೀಸ್, ಮಧುರೈ ಮತ್ತು ಚಿದಂಬರಂ ಏನೋ ಅಂದರು ಅದ್ರ ಹೆಸರು, ಐ ಹ್ಯಾವ್ ಶೋನ್ ಇನ್ ದ ವಿಡಿಯೋ. ಅಲ್ಲಿ ಕಾಟನ್ ಸಾರಿಗಳಿವು. ತಮಿಳ್ನಾಡಲ್ಲಿ ಏನು ಕಾಟನ್ ಫೇಮಸ್ ಅಲ್ವಾ, ಆ ರೀತಿ ಕಾಟನ್ ಸಾರಿ ಇದು. ನನಗೆ ಪರ್ಟಿಕ್ಯುಲರ್ಲಿ ಮಹೇಶ್ವರಿ ಕಾಟನಲ್ಲಿ ಪಿಕಾಕ್ ಗ್ರೀನ್ ಬ್ಲೂ ಏನಿದೆ ಆ ಬ್ಲೂ ಸಾರಿ ಬೇಕು. ನನ್ನ ತಲೆ ನಾನು ಬ್ಲೂ ಸಾರಿ ಬೇಕೇ ಬೇಕು ಅಂತ ಹೋಗಿದ್ದೆ. ಸೊ ನನಗೆ ಈ ಬ್ಲೂಗೆ ಡಾರ್ಕ್ ಬ್ಲೂ ಬೇಕಿತ್ತು. ಅದು 9 ಗಜದ ಸೀರೆ ಇತ್ತು, 6 ಗಜದ ಸೀರೆ ಇರಲಿಲ್ಲ. ಹಂಗೂ 9 ಗಜದ ತೊಗೊಂಬಿಡೋಣ ಅಂತ ಅಂದ್ಕೊಂಡೆ. ಆಮೇಲೆ ಯಾಕೋ ಮನಸ್ಸು ಚೇಂಜ್ ಮಾಡಿ 6 ಗಜದ ಸೀರೆ ತೊಗೊಂಡಿದ್ದೀನಿ. ಇದಕ್ಕೆ ಪಿಂಕ್ ಬಾರ್ಡರ್ ಬಂದಿದೆ ಈ ರೀತಿ ವಿತ್ ಬ್ಲೌಸ್. ಇದು ಈ ಥರ ಬ್ಲೂ ಇದು ನಾಟ್ ಗ್ರೀನ್, ಬ್ಲೂ ಸಾರಿ. ನಂಗೆ ಇದನ್ನು ಯಾವಾಗ ಉಟ್ಕೋತೀನಪ್ಪ ಅನಿಸ್ತಾರೆ. ದಿಸ್ ಇಸ್ ಸೋ ಬ್ಯೂಟಿಫುಲ್. ಆಮೇಲೆ ಇನ್ನೊಂದು ಬ್ಲ್ಯಾಕ್ ಸೀರೆ ತೊಗೊಂಡು ಬಂದಿದ್ದೀನಿ. ಇದನ್ನು ತೊಗೊಳ್ಬೇಕಾದ್ರೆ ಅಫ್ಕೋರ್ಸ್ ದೇವಸ್ಥಾನಕ್ಕೆ ಉಟ್ಕೊಳೋಕ್ಕಾಗಲ್ಲ, ಹಬ್ಬದ ದಿನ ಕಪ್ಪು ಉಟ್ಕೊಳಕ್ಕಾಗಲ್ಲ.
ಇನ್ ಎಲ್ಲಿ ಅಂತ ಉಟ್ಕೊಳ್ತೀರಾ. ಸೊ ಬ್ಲ್ಯಾಕ್ ತಗೊಳ್ಳೋದು ಒಂಥರ ವೇಸ್ಟ್ ಆಗುತ್ತೆ. ಪರವಾಗಿಲ್ಲ, ವೇಸ್ಟ್ ಆದ್ರೂ ಪರವಾಗಿಲ್ಲ, ಇಷ್ಟು ಚೆನ್ನಾಗಿದೆ ಇದು ಸೀರೆ, ನಂಗೆ ಬೇಕೇ ಬೇಕು ಅಂತ 2 ಸತಿ ಯೋಚನೆ ಮಾಡದೆ ಈ ಸೀರೆ ತಗೊಂಡು ಬಂದೆ. ಏನು ಗಂಗಾ ಯಮುನ ಅಂದ್ರೆ 2 ಕಲರ್ ಬಾರ್ಡರ್ ಇರುತ್ತೆ ಸೀರೆಗೆ, 2 ಬಾರ್ಡರ್, ಮೇಲೊಂದು ಕಲರು ಕೆಳಗೊಂದು ಕಲರ್ ಇರೋ ಬಾರ್ಡರು. ಇದು ಕೂಡ ವಿತ್ ಬ್ಲೌಸ್, ಮಧ್ಯ ಬುಟ್ಟ ಬಂದಿದೆ, ರೌಂಡ್ ಬುಟ್ಟ, ನೋ ಅದರ್ ಡಿಸೈನ್, ಜಸ್ಟ್ ಬುಟಾಸ್ ಇನ್ ಬಿಟ್ವೀನ್, ರೌಂಡ್ ಬುಟಾಸ್. ಟೆಂಪಲ್ ಬೆಂಟೆಕ್ಸ್ ಬಾರ್ಡರ್, ಟೆಂಪಲ್ ಇದೆ ಇಲ್ಲಿ, ಗಂಗಾ ಜಮುನಾ ಬಾರ್ಡರ್. ಓ ಮೈ ಗಾಡ್, ನೋಡಿದ ತಕ್ಷಣ ನನಗಿದ್ ಬೇಕು ಅಂತ ತಗೊಂಡು ಬಂದೆ. ಅಷ್ಟು ಚೆನ್ನಾಗಿದೆ. ಐ ಡೋಂಟ್ ನೋ ಎಲ್ಲಿ ಉಟ್ಕೋತೀನಿ ಗೊತ್ತಿಲ್ಲ, ಡೋಂಟ್ ಆಸ್ಕ್ ಮೀ. ನಮ್ಮಮ್ಮ ನೋಡಿದ ತಕ್ಷಣನೇ ಹೇಳಿದ್ರು ಕಪ್ ತಂದಿದೀಯಾ ಅಂತ. ಎಸ್, ಕಪ್ ತಂದಿದ್ದೀನಿ ಈ ಸತಿ, ಇಟ್ಸ್ ಓಕೆ, ನನಗೆ ಬೇಕು ಅಂತಾನೆ ತಗೊಂಡು ಬಂದಿದ್ದೀನಿ. ಆಯ್ತಾ, ದಟ್ಸ್ ಇಟ್. ಈ 2 ಸೀರೆ ತಗೊಂಡೆ. ದಿಸ್ ಇಸ್ ನಾಟ್ ಎಕ್ಸ್ಪೆನ್ಸಿವ್. ಐ ಥಿಂಕ್ ಇದಕ್ಕೆ ನಾನು 2 ಸೇರಿ 3000 ಏನೋ ಪೇ ಮಾಡಿದ್ದೀನಿ. ಸೊ ದಿಸ್ ಈಸ್ ವೆರಿ ನೈಸ್. ವಾಶ್ ಮಾಡಿದ್ಮೇಲೂ ಚೆನ್ನಾಗೇ ಇರುತ್ತೆ. ಇದು ಬ್ಲೌಸ್ ಎಲ್ಲ ರೆಡಿ ಮಾಡಿಸ್ಬೇಕು. ಇದೆಲ್ಲ ಆದಮೇಲೆ ಇನ್ನೂ ಚೆನ್ನಾಗಿರುತ್ತೆ, ಉಟ್ಟಾಗ ಸೀರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ದೀಸ್ ಆರ್ ದಿ 2 ಸಾರೀಸ್ ಐ ಬಾಟ್. ಹೋದಾಗ ನಾನು ಚಿಕ್ಕಪೇಟೆಯಲ್ಲಿ ಇಷ್ಟೇ ತಂದಿದ್ದು. ನನಗೆ ಬ್ರಾಸ್ದು ಬಿಂದಿಗೆ ಬೇಕಿತ್ತು, ಅದೊಂದು ಪರ್ಟಿಕ್ಯುಲರ್ ಸೈಜ್ ಬಿಂದಿಗೆ ಬೇಕು, ತುಂಬ ಚಿಕ್ಕದಲ್ಲ ತುಂಬ ದೊಡ್ಡದಲ್ಲ, ಒಂದು ಸೈಜ್ ಆ ಬಿಂದಿಗೆ ಇರಲಿಲ್ಲ. ಸುಮಾರು ಅಂಗಡಿಯಲ್ಲಿ ನೋಡಿದೆ, ಇರಲಿಲ್ಲ. ಸೊ ಒಂದು ಅಂಗಡಿಯವನಿಗೆ ಆರ್ಡರ್ ಕೊಟ್ಟು ಬಂದಿದ್ದೀನಿ, ಬರುತ್ತೆ ನೆಕ್ಸ್ಟ್ ವೀಕ್ ಬರುತ್ತೆ ಬನ್ನಿ ಅಂತ ಹೇಳಿದಾನೆ. ಸೊ ನಾನು ಕಾಲ್ ಮಾಡಿ ಅದು ಬಂದ ಮೇಲೆ ಹೋಗಿ ತೊಗೊಂಡು ಬರಬೇಕು. ಬ್ರಾಸ್ದು ಬಿಂದಿಗೆ ದಿನ ಕೂಡ ಬಳಸ್ಬೋದು, ಅಥವಾ ವರಮಹಾಲಕ್ಷ್ಮಿ ಕೂಡ ಬಳಸ್ಬೋದು. ಒಳಗಡೆ ನಾವು ವರಮಹಾಲಕ್ಷ್ಮಿ ಕೂರಿಸ್ಬೇಕಾದ್ರೆ 2 ಬಿಂದಿಗೆ ಬೇಕಾಗುತ್ತೆ ಹೈಟ್ ಬರ್ಲಿಕ್ಕೋಸ್ಕರ. ಸೊ ಏನಕ್ಕೆ ಬೇಕಾದ್ರೂ ಯೂಸ್ ಆಗುತ್ತೆ, ಡೆಕೋರೇಟಿವ್ ಆಗು ಯೂಸ್ ಆಗುತ್ತೆ, ಯಾವ್ದಾದ್ರು ಕಾರ್ನರ್ ಅಲ್ಲಿ ವೇಸ್ಟ್ ತರ ಯೂಸ್ ಮಾಡ್ಬೋದು ಅಂತ ನನಗೆ ಆ ಬಿಂದಿಗೆ ಬೇಕೇ ಬೇಕು ಅಂತ ಆರ್ಡರ್ ಕೊಟ್ಟು ಬಂದಿದ್ದೀನಿ. Yeah, that's all about Chickpete finds for Varamahalakshmi Habba. And one more thing, I do not recommend anything, any hotel or any stall ಅಲ್ಲಿ ಚಿಕ್ಕಪೇಟೆಗೆ ಹೋಗಿ ತಿನ್ನಿ ಅಂತ ನಾನು ರೆಕಮೆಂಡೇ ಮಾಡಲ್ಲ. ನಮ್ಮಪ್ಪ ಅಂತೂ ನಂಗೆ ಏನು ಕೊಡಿಸ್ತಾ ಇರಲಿಲ್ಲ ಚಿಕ್ಕಪೇಟೆಲೆಲ್ಲ, ರೋಡ್ ಸೈಡಲ್ಲಿ ಆದರೆ ಹೋಟೆಲ್ ಆಗಲಿ ಎಲ್ಲೂ ಹೋಗ್ತಿರ್ಲಿಲ್ಲ. ಸೊ ಅಲ್ಲೊಂದು ಹೋಟೆಲಲ್ಲಿ ಚೆನ್ನಾಗಿ ಸಿಗುತ್ತೆ ಇಡ್ಲಿ, ಬಟ್ ನನ್ನ ಬ್ಯಾಡ್ ಎಕ್ಸ್ಪೀರಿಯನ್ಸ್ನ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಬಟ್ ಐ ಡು ನಾಟ್ ರೆಕಮೆಂಡ್. ಎಲ್ಲೇ ಆಗಲಿ ಚಿಕ್ಕಪೇಟೆಯಲ್ಲಿ ತಿನ್ನೋದು ಇಸ್ ನಾಟ್ ಸೇಫ್ ಆ್ಯಂಡ್ ಹೆಲ್ದಿ ಅಷ್ಟೇ. ಅದನ್ನು ಹೇಗೆ ಬೇಕಾದರೂ ತೊಗೊಳ್ಳಿ, ಬಟ್ ಐ ಡೋಂಟ್ ರೆಕಮೆಂಡ್. ನಮ್ಮಪ್ಪ ಅಂತೂ ಕೊಡಿಸ್ತಾ ಇರಲಿಲ್ಲ. ನಾನು ಅಲ್ಲೊಂದು ಓಲ್ಡೆಸ್ಟ್ ಹೋಟೆಲ್ ಇದೆ, ಈ ಇನ್ಫ್ಲೂಯೆನ್ಸರ್ಗಳು ಹೇಳಿ ಆ ಹೋಟೆಲ್ ಗೊತ್ತಾಗಿ ನಾನು ನಮ್ಮಮ್ಮ ಹೋದಾಗೆಲ್ಲ ಅಲ್ಲಿ ಹೋಟೆಲಲ್ಲಿ ತಿಂತೀವಿ. ರವೆ ಇಡ್ಲಿ ಅಂತೂ ಸಖತ್ತಾಗಿ ಸಿಗುತ್ತೆ. ಬಟ್ ಐ ಡೋಂಟ್ ವಾಂಟ್ ಟು ರೆಕಮೆಂಡ್ ಅಷ್ಟೇ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ನಾನು ನಿಮ್ಮನ್ನ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.